ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ಸಮಯ, ಈ ದಿನ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗಾಂಶ ಕಳೆದ ವಾಕ್ಯ ಭಾಗದ ಪೂರ್ಣ ಭಾಗ ಪ್ರಿಯರೇ. ಹೌದು, ನೂತನ ಜೀವಿತ ಎನ್ನುವ ದೇವರ ಸೇವಕನಾದ ಪಾಲ್ ಎಂಗಿಚೋ ಎನ್ನುವ ದೇವರ ಮನುಷ್ಯನ ಜೀವಿತ ಸಾಕ್ಷ್ಯ ಪ್ರಿಯರೇ. ಅದ ಉಳಿದ ಭಾಗವನ್ನು ಧ್ಯಾನಿಸೋಣ ಪ್ರಿಯರೇ. ಇದಕ್ಕೆ ಮೊದಲು ನಾವು ಪ್ರಾರ್ಥಿಸಿಕೊಂಡು ದೇವರ ಸಹಾಯ, ಜ್ಞಾನ, ಶಕ್ತಿ ಬೇಡಿಕೊಳ್ಳೋಣ ಪ್ರೇರೆ. ಅರ್ಥ ಮಾಡಿಕೊಳ್ಳೋ ಕೃಪೆ ಯೇಸು ನಾಮದಲ್ಲಿ ಪರಿಶುದ್ಧ ಆತ್ಮನಿಂದ ಪ್ರಾರ್ಥನೆ. ನನ್ನದು ಏಕೀವಿಸಿ ಪ್ರಾರ್ಥಿಸಿರಿ. ಪ್ರೇಯರ್. ತಂದೆಯೇ, ಸರ್ವಶಕ್ತಿ ದೇವರೇ, ಪರಿಶುದ್ಧನೇ, 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 ಪ್ರೀತಿ ಸ್ವರೂಪನೇ, ಶಾಂತಿ ಸ್ವರೂಪನೇ, ರಕ್ಷಣೆಯ ನಾಯಕನಾದ ದೇವರೇ, ನಿಮ್ಮ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ. ನೀವು ದೊಡ್ಡವರು ತಂದೆ. ನಿಮ್ಮ ಶರಣಾಗತಿಯಾದವರಲ್ಲಿ ಒಬ್ಬರು ಅಪರಾಧಿ ಎಂದು ನಿರ್ಣಯಿಸಲ್ಪಡುವುದಿಲ್ಲ. ನಿಮ್ಮನ್ನು ಹುಡುಕುವವರು, ನಿಮ್ಮನ್ನು ಮೊರೆಹೊಕ್ಕವರೆಲ್ಲರೂ ಧನ್ಯರು. ನಿಮ್ಮನ್ನು ಕೂಗಿ ಕರೆಯುವವರಿಗೆ ಸಮೀಪವಾಗಿರುವ ನಿಮ್ಮಂಥ ದೇವರು ಯಾವ ಜನಾಂಗಕ್ಕೂ ಯಾವ ದೇವರು ಇಲ್ಲ ತಂದೆ. ಕಾರಣ ಆದಿಯಿಂದಲೂ ಇರುವಾತನು ನೀನೊಬ್ಬಾತನೇ, ನೀನೇ ಇರುವಾತನೆಂದು ನಾವು ಗ್ರಹಿಸಿ ನಮ್ಮೆಲ್ಲರ ಪಾಪಗಳಿಂದ ಮನುಷ್ಯಕುಲರಾದ ನಾವು ನಮ್ಮ ಪಾಪಗಳಿಂದ ಹೊರಬರುವಂತೆ, ದುಷ್ಟನಾದ ಸೈತಾನನ ಮೇಲೆ, ಪಾಪಪುರುಷನ ಮೇಲೆ ಜಯ ಸಾಧಿಸುವಂತೆ, ನಾಶ ಮಾಡುವಂತೆ ಅನುಗ್ರಹಿಸಬೇಕೆಂದು, ಹೀಗೆ ಮಾಡಿ ದೊಡ್ಡ ಬೆಳಕಾಗಿ ಲೋಕದಲ್ಲಿ ತಂದೆ ನಿಮ್ಮಂತೆ ಯೇಸು ನಾಮದ ಜೀವಿಸುವಂತೆ ಅನುಗ್ರಹಿಸಬೇಕೆಂದು, ಯೇಸು ಕ್ರಿಸ್ತ ಸರ್ವಾಧಿಕಾರ, ರಕ್ಷಣೆಯ, ಜಯದ, ಬಿಡುಗಡೆ, ಆಶೀರ್ವಾದದ, ನಿತ್ಯ ಜೀವದ ನಾಮದಲ್ಲಿ ಪ್ರಾರ್ಥಿ ಬೇಡಿ ಹೊಂದಿದ್ದೇವೆ ತಂದೆ. ಜೀವಸ್ವರೂಪನೇ, ಕೃಪಾಮಯನೇ, ಬೆಳಕಾದ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್ ಗಾಡ್, ಥ್ಯಾಂಕ್ ಯು ಸನ್ ಆಫ್ ಗಾಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಅದು ಪ್ರೇರೆ, ನೂತನ ಜೀವಿತ ಎನ್ನುವ ಆ ಕಳೆದ ವಾಕ್ಯ ಭಾಗಾಂಶದ ಪೂರ್ತಿ ವಿಭಾಗ ನೋಡೋಣ ಪ್ರೇರೆ. ನಾವು ಪಾಲ್ ಎಂಗಿಚೋ ಆತನ ಜೀವನ ಚರಿತ್ರೆ, ಪ್ರಭು ಹೀಗೆ ಆತನನ್ನು ದರ್ಶಿಸಿದನು. ಆತನು ಎಂಥ ಪರಿಸ್ಥಿತಿಯಲ್ಲಿ ಪ್ರಭುವ ಮೊರೆ ಹೊಕ್ಕನು ಮತ್ತು 5 ವರ್ಷದ ಬಾಲಕಿ ಆತನಿಗೆ ಸುವಾರ್ತೆ ಹೇಳಿ ಯೇಸುವಿನ ಮುಖಾಂತರ, ಯೇಸುವಿನಿಂದ ಪ್ರೇರೇಪಣೆ ಹೊಂದಿ ದೇವದೂತನಂತೆ ದರ್ಶಿಸುತ್ತಾಳೆ ಪ್ರೇರೆ. ಆಕೆ ಮುಖಾಂತರ ಆತನು ಪರಿಶುದ್ಧ ಗ್ರಂಥ ತಲುಪುತ್ತದೆ, ಓದುತ್ತಾನೆ ಮತ್ತು ಪ್ರಭು ದರ್ಶಿಸುತ್ತಾನೆ ಪ್ರೇರೆ. ಇಂಡೈರೆಕ್ಟಾಗಿ ಮತ್ತು ಡೈರೆಕ್ಟಾಗಿ ದರ್ಶಿಸಬೇಕೆಂದು ಆ ಸಂತೋಷ ತಡಕಾಗಲಾರದೆ ಆ ಪ್ರಾರ್ಥನೆ ಮಾಡುವುದಕ್ಕೆ ಸಿದ್ಧವಾಗುತ್ತಾನೆ ಪ್ರೇರೆ. ಅಲ್ಲಿಂದ ನಾವು ಧ್ಯಾನಿಸೋಣ. ಆತನು ಪ್ರಾರ್ಥನೆ ಯೇಸುವನ್ನು ಭೇಟಿಯಾಗಬೇಕೆಂದು, ಯೇಸುವಿನ ಪೂರ್ತಿ ದರ್ಶಿಸಬೇಕೆಂದು ಪ್ರಾರ್ಥನೆ ಮಾಡುವುದಕ್ಕಾಗಿ ತನ್ನ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಳ್ಳುತ್ತಾನೆ ಪ್ರೇರೆ. ಆ ಪ್ರಭು ಯೇಸು ಕ್ರಿಸ್ತನನ್ನು ಭೇಟಿಯಾಗಲು ಆ ಪ್ರಾರ್ಥನೆಯಲ್ಲಿ, ಸ್ವಾಮಿ ಯೇಸು ದೇವ ರಕ್ಷಕ, ನಿನ್ನನ್ನು ಭೇಟಿಯಾಗಲು ಕೋರುತ್ತಿದ್ದೇನೆ. ನನ್ನ ಭವಿಷ್ಯ ಕಾಲ ಎಲ್ಲ ಕುರಿತು ನಿನ್ನೊಂದಿಗೆ ಸಂಭಾಷಿಸುವುದಕ್ಕೆ ಆಸೆ ಪಡುತ್ತಿದ್ದೇನೆ ಎಂದು ಹೇಳಿ ಆ ಪ್ರಾರ್ಥನೆ ಮುಗಿಸಿದನು ಪ್ರೇರೆ. ಸ್ವಲ್ಪ ಸಮಯ ಎದುರು ನೋಡಿದನು. ಕ್ರಿಸ್ತೇಸು ಬರಲಿಲ್ಲ. ಅಂದರೆ ಬಾಗಿಲು ಮುಚ್ಚಿಕೊಂಡು ಪ್ರಾರ್ಥನೆಯಲ್ಲಿರುವಾಗ ಮತ್ತು ಆವಾಗ ಆತನ ಕಣ್ಣುಗಳು ಗಟ್ಟಿಯಾಗಿ ಮುಚ್ಚಿಕೊಂಡು ಮತ್ತು ಕ್ರಿಸ್ತ ಯೇಸು ದರ್ಶನದೊಳಗೆ ಕಂಡು ಬರುವನೇನೋ ಎಂದು ಕಾದುಕೊಂಡಿದ್ದನು. ಆದರೂ ದರ್ಶನದಲ್ಲಿ ಕಂಡು ಬರಲಿಲ್ಲ. ಆ ದಿನವೆಲ್ಲ ಬಿಡದೆ ಪ್ರಾರ್ಥಿಸಿದನು ಪಾಲ್ ಎಂಗಿಚೋ ದೇವಸೇವಕ. ರಾತ್ರಿ ಬೆವರು ಹಿಡಿದರೂ ಪ್ರಾರ್ಥಿಸುವುದಕ್ಕೆ ಬಿಡಲಿಲ್ಲ. ಅರ್ಧರಾತ್ರಿಯ ನಂತರ ಬಹುವಾಗಿ ಆಯಾಸಗೊಂಡಂತೆ ಕಂಡುಬಂದನು. ಆತನ ಶರೀರ ಬಲವೆಲ್ಲ ಬಿಟ್ಟು ಹೋದಂತಿತ್ತು. ಸ್ವಲ್ಪ ಸಮಯ ವಿಶ್ರಾಂತಿ ತೆಗೆದುಕೊಳ್ಳಬೇಕೆಂದು ನೆನೆಸಿದನು ಪಾಲ್ ಎಂಗಿಚೋ. ಆವಾಗ ಹಠಾತ್ತಾಗಿ ಆತನ ಕೋಣೆಯೆಲ್ಲ, ರೂಮೆಲ್ಲ ಪ್ರಕಾಶಮಾನವಾದ ಬೆಳಕಿನಿಂದ ತುಂಬಿತು ಪ್ರೇರೆ. ಆತನ ಮನೆ ಒಂದು ವೇಳೆ ಬೆಂಕಿ ಉರಿದು ಸುಟ್ಟು ಹೋಗುವಂತೆ ಅಷ್ಟು ಬೆಳಕು ಬಂತು ಪ್ರೇರೆ. ಸುಟ್ಟು ಹೋಗುತ್ತಿದೆಯೋ ಎನ್ನುವಂತೆ ಆಲೋಚನೆಯಿಂದ ಅಂಥ ದೊಡ್ಡ ಪ್ರಕಾಶವಾದ ಬೆಳಕು ಆತನ ಕೊಠಡಿಯಲ್ಲಿ ತುಂಬಿತು, ಪಾಲ್ ಎಂಗಿಚೋ ಕೊಠಡಿಯಲ್ಲಿ. ಹೌದು, ಹಿಂದಕ್ಕೆ ತಿರುಗಿ ನೋಡಿದಾಗ ಆತನ ಬಳಿಯಲ್ಲಿ 2 ಪಾದಗಳು ನಿಂತಿರುವುದನ್ನು ನೋಡಿದನು ಪಾಲ್ ಎಂಗಿಚೋ. ಮೆಲ್ಲಗೆ ಕಣ್ಣುಗಳನ್ನು ಮೇಲೆತ್ತಿ ನೋಡಿದಾಗ ಆ ಬಿಳಿಯ ವಸ್ತ್ರ ಧರಿಸಿಕೊಂಡಿರುವಂಥ ಆ ವ್ಯಕ್ತಿಯನ್ನು ನೋಡುತ್ತಾನೆ ಪ್ರೇರೆ. ಆತನ ಮುಖವು
ಸೂರ್ಯನಂತೆ ಪ್ರಕಾಶಿಸುತ್ತಿತ್ತು. ಆತನು ಯಾರು? ಆ ಪೌಲ ಎಂಗಿಚೋ ಆತನಿಗೆ ತಿಳಿಯಲಿಲ್ಲ. ಆತನ ಶಿರಸ್ಸಿನ ಮೇಲೆ, ತಲೆಯ ಮೇಲೆ ಮುಳ್ಳಿನ ಕಿರೀಟ ಇರುವುದನ್ನು, ಆ ಮುಳ್ಳು ಕುಚ್ಚಿಕೊಳ್ಳಲ್ಪಟ್ಟಿರುವುದರಿಂದ ಆ ತಲೆಯಿಂದ ರಕ್ತ ಕಾರುವುದನ್ನು ಆ ಪೌಲ ಎಂಗಿಚೋ ನೋಡಿದಾಗ ಆತನೇ ಕ್ರಿಸ್ತ ಯೇಸು ಎಂದು ಗ್ರಹಿಸಿದನು. ಆತನೊಳಗೆ ಯೇಸು ಕ್ರಿಸ್ತನೊಳಗಿಂದ ಆ ದೈವಿಕವಾದ ಪ್ರೀತಿಯ ಪ್ರವಾಹಗಳು ಆ ಪೌಲ ಎಂಗಿಚೋ ಆ ದೇವಸೇವಕನ ಕಡೆಗೆ ಪ್ರವಾಹದೊಂದಿಗೆ ಹರಿದು ಬಂದವು ಪ್ರೇರೆ, ನೀರಿನ ನದಿಯಂತೆ. ಆತನ ಪ್ರೇಮದ ದೃಷ್ಟಿ ಪೌಲ ಎಂಗಿಚೋ ಹೃದಯವನ್ನು ಕರಗಿಸಿಬಿಟ್ಟಿತು. ಅದುವರೆಗೆ ಆತನು ನಮಸ್ಕರಿಸಿದ, ಪೂಜಿಸಿದ, ನಂಬಿದ ದೇವರುಗಳೆಲ್ಲರೂ ಆ ಪೌಲ ಎಂಗಿಚೋನನ್ನು ಬೆದರಿಸುವಂಥವರೇ ಆಗಿದ್ದರು, ಶಪಿಸುವಂಥವರಾಗಿದ್ದರು, ಶಿಕ್ಷಿಸುವಂಥವರಾಗಿದ್ದರು. ಆದರೆ ಕ್ರಿಸ್ತನ ಪ್ರೀತಿ ಅಂತಹದ್ದಲ್ಲ ಎಂದು ಗ್ರಹಿಸಿದನು. ಮತ್ತು ಆ ಕ್ರಿಸ್ತ ಯೇಸುವನ್ನು, ಆತನ ಮುಖವನ್ನು ನೋಡಿದ ತಕ್ಷಣವೇ ಆ ಪೌಲ ಎಂಗಿಚೋ ಆತನಲ್ಲಿರುವ ಭಯವೆಲ್ಲ ಓಡಿ ಹೋಗಿಬಿಡಿತು ಪ್ರೇರ್, ಮಾಯವಾಯಿತು. ಅಷ್ಟೇ ಅಲ್ಲ, ಆ ದೈವಿಕ ಪ್ರೀತಿ ಆತನ ಹೃದಯದೊಳಗೆ ತುಂಬಿಕೊಂಡಿತು. ಆಹಾ, ಆತ ಯೇಸು ಕ್ರಿಸ್ತ ಎಷ್ಟೋ ಮಹಿಮೆಯುಳ್ಳ ದೇವರಾಗಿದ್ದಾನೆ ಪ್ರೇರೆ. ಹೀಗೆ ಮಹಿಮೆಯುಳ್ಳ ಆ ಸಂತೋಷವು ಆ ಪೌಲ ಎಂಗಿಚೋ ಹೃದಯಾಂತರಂಗದೊಳಗೆ ಹರಿದು ಬಂದಿತು ಪ್ರೇರೆ. ಆತನ ತುಟಿಗಳು, ನಾಲಿಗೆಗಳು ಏನೇನೋ ಬೇರೆ ಭಾಷೆ ಮಾತನಾಡಲಾರಂಭಿಸಿತು ಮತ್ತು ಅದನ್ನು ತಡೆದುಕೊಳ್ಳಲಾರದೆ ಹೋದನು. ಆತನೊಳಗೆ ಯಾರೋ ಇದ್ದು ಆತನನ್ನು ಮಾತನಾಡಿಸುತ್ತಿರುವಂತೆ ಗ್ರಹಿಸಿದನು. ಆತನು ಬೇರೆ ಭಾಷೆಯೊಳಗೆ ಮಾತನಾಡುತ್ತಿದ್ದನು. ಅದು ಆತನೊಳಗೆ ಬಿಡುಗಡೆಯನ್ನು ಉಂಟು ಮಾಡುತ್ತಿತ್ತು. ಎಷ್ಟೋ ಮಧುರವಾಗಿತ್ತು ಎಂದು ಹೇಳುತ್ತಿದ್ದಾನೆ. ಎಷ್ಟು ಸಮಯ ಆತನು ಮಾತನಾಡಿದನು ಆತನಿಗೆ ತಿಳಿಯಲಿಲ್ಲ ದೈವಿಕ ಭಾಷೆ. ಹೀಗೆ ಆತನ ಸ್ಥಿತಿ ಆತನು ಗ್ರಹಿಸಿದಾಗ ಕ್ರಿಸ್ತ ಯೇಸು ಅಲ್ಲಿ ಇರಲಿಲ್ಲ ಪ್ರೇರೆ. ಮತ್ತೆ ಎಚ್ಚರಿಕೆಯಲ್ಲಿ ಪರವಶದಿಂದ ಹೊರಬಂದಾಗ ಯೇಸು ಕ್ರಿಸ್ತನು ಅಲ್ಲಿ ಇಲ್ಲ ಪ್ರೇರೆ, ಕಾಣಿಸಲಿಲ್ಲ. ಆತನು ಅದೃಶ್ಯನಾಗಿ ಹೋಗಿದ್ದನು. ಆದರೆ ಆತನ ಹೃದಯದೊಳಗೆ ಸಂತೋಷವು ನಿಂತುಕೊಂಡೇ ಇತ್ತು, ದೇವರ ಸಂತೋಷ, ಪ್ರಭು ಯೇಸುವಿನ ಸಂತೋಷ. ಇದುವರೆಗೆ ಆತನಿಗಿರುವಂಥ ಆ ಹೃದಯದ ನೋವು, ಆ ಬಾಧೆ ತೊಲಗಿ ಹೋಗಿತ್ತು ಪ್ರೇರೆ. ಮತ್ತು ಆ ದೇವಸೇವಕನಾದ ಆ ಪಾಸ್ಟರ್ ಅವರನ್ನು ಭೇಟಿಯಾಗಲು ಓಡಿ ಹೋದನು. ನಾನು ಯೇಸು ಕ್ರಿಸ್ತನನ್ನು ನೋಡಿದ ಸಂಘಟನೆ ಎಂದು ಆತನಿಗೆ ತಿಳಿಸಿದನು. ನಾನು ಯೇಸು ಕ್ರಿಸ್ತನನ್ನು ನೋಡಿದೆ ಎಂದು, ಅರ್ಥ ಆಗಲಾರದ ಭಾಷೆಯೊಳಗೆ ಮಾತನಾಡಿದೆ ಎಂಬ ಸಂಗತಿಯನ್ನು ವಿವರಿಸಿದನು ದೇವಸೇವಕನಿಗೆ, ಪೌಲ ಎಂಗಿಚೋ ಪಾಸ್ಟರಿಗೆ. ಆಗ ಆತನು ಕೂಡಲೇ, ಪಾಸ್ಟರ್ ದೇವರ ಸೇವಕ ಕೂಡಲೇ ತನ್ನ ಬೈಬಲ್ ತೆರೆದು ಅಪೊಸ್ತಲ ಕಾರ್ಯಗಳು 2ನೇ ಅಧ್ಯಾಯದಿಂದ ತೋರಿಸಿದನು. ಅದು ಆದಿ ಸಭೆಯ ವಿಶ್ವಾಸಿಗಳು ಆತ್ಮದೊಳಗೆ ತುಂಬಲ್ಪಟ್ಟು ಆ ಮಾತನಾಡಿದಂತೆ ನೀನು ಕೂಡ ತುಂಬಲ್ಪಟ್ಟಿರುವೆ ಎಂದು ತಿಳಿಸಿದರು. ಆಗ ಅವರಿಬ್ಬರು ಬಹುವಾಗಿ ಸಂತೋಷಿಸಿದರು. ಈ ನೂತನ ಅನುಭವ ಆ ಪೌಲ ಎಂಗಿಚೋನನ್ನು ಸಾಕ್ಷ್ಯ ಹೇಳುವುದಕ್ಕೆ ಪ್ರೇರೇಪಿಸಿದ ಆದ್ದರಿಂದ ಆತ್ಮಬಲದೊಂದಿಗೆ ಹೊರ ಹೋಗಿ ಆ ಮಾರ್ಗದೊಳಗೆ, ಬೀದಿಗಳೊಳಗೆ ಕ್ರಿಸ್ತನನ್ನು ಪ್ರಕಟಿಸಿದನು. ಇಂತಹ ಸಾಕ್ಷಿ ನೀಡುತ್ತಿದ್ದನು. ಅದೇ ಆತನ ಮೇಲೆ ಹೊರಿಸಲ್ಪಟ್ಟಂಥ ಭಾರವಾಗಿ ಭಾವಿಸಿದನು ಪ್ರೇರೆ, ಯೇಸುವಿನ ಕುರಿತು ಸುವಾರ್ತೆ ಹೇಳುವುದು ರಕ್ಷಕನೆಂದು. ಮತ್ತು ಇಷ್ಟರವರೆಗೆ ಇದ್ದಂಥ ಆಯಾಸವು ಕೂಡ ಇವಾಗ ಆತನಲ್ಲಿ ಇರಲಿಲ್ಲ ಪ್ರೇರೆ. ಎಂಗಿಚೋನಲ್ಲಿ ದೇಹದಲ್ಲಿ ಆಯಾಸ ಇರಲಿಲ್ಲ, ಹೊರಟು ಹೋಗಿತ್ತು ದೇವರ ಪ್ರೀತಿಯಿಂದ. ಮತ್ತು ಶರೀರದೊಳಗೆ ಬಾಧೆ, ಮರಣ ಭಯ ಇಲ್ಲ. ಹಾಸ್ಪಿಟ್ಲಿಗೆ ಹೋಗಿಬಿಟ್ಟನು. ಎಕ್ಸ್ರೇ ತೆಗೆಸಿ ಎಕ್ಸ್ರೇ ತೆಗೆದಂಥ ಡಾಕ್ಟರ್ ಆಶ್ಚರ್ಯ ಹೊಂದಿದ್ದನು. ಕ್ಷಯ ರೋಗದ ಸೂಚನೆ ಎಷ್ಟು ಮಾತ್ರ ಇಲ್ಲ. ಆ ದೊಡ್ಡದಾದಂಥ ಆ ಹೃದಯ ಇವಾಗ ಸಾಮಾನ್ಯ ಸ್ಥಿತಿಗೆ ಬಂದು ಬಿಟ್ಟಿದೆ. ಸಂಪೂರ್ಣವಾದ ಸ್ವಸ್ಥತೆ, ಪರಿಪೂರ್ಣವಾದ ಸುಖ ದೊರಕಿತು ಪ್ರೇರೆ ಪ್ರಭುವಿನ ದರ್ಶನದಿಂದಾಗಿ. ಅದು ಯೇಸು ದರ್ಶಿಸಿದ ಪೌಲ ಎಂಗಿಚೋನನ್ನು. ಹೀಗೆ ಪ್ರಭುವಿನ ಆ ಮಹಾಕೃಪೆಯಿಂದಾಗಿ ಆತನ ಪೌಲ ಎಂಗಿಚೋನ್ ಬೈಬಲ್ ಕಲಾಶಾಲೆಯಲ್ಲಿ ಸೇರಿದನು. ಆ ಸರಿ ಬೀಳುವಂಥ ಹಣ, ಬಟ್ಟೆಗಳು ಇಲ್ಲದಿದ್ದರೂ ಪ್ರಭು ಆತನನ್ನು ಬಿಡಲಿಲ್ಲ. ವಿಜಯವಂತವಾಗಿ ಓದನ್ನು ಮುದುಗಿಸಿದನು. ಆ ಬೈಬಲ್ ಕಲಾಶಾಲೆಯನ್ನು, ಬೈಬಲ್ ವಿದ್ಯಾಭ್ಯಾಸವನ್ನು. ಹೀಗೆ ಊರು ಹೊರಗಡೆ ಸ್ವಲ್ಪ ಸ್ಥಳ ಇತ್ತು. ಅಲ್ಲಿ ಒಂದು ಗುಡಾರದೊಳಗೆ ಆತನು ಪ್ರಸಂಗಿಸುವುದಕ್ಕೆ ಮೊದಲು ಮಾಡಿದನು. ಬಹಳ ಜನ ಬಡವರು,
ಇನ್ನಿತರರು ಕೂಡಿ ಬರುತ್ತಿದ್ದರು ಮತ್ತು ಪ್ರಭು ಆತನಿಗೆ ಮಾಡಿದ ಸಮಸ್ತವನ್ನು ಅವರಿಗೆ ಸಾಕ್ಷಾರ್ಥವಾಗಿ ಪ್ರಕಟಿಸಿದನು. ನನ್ನನ್ನು ಸ್ವಸ್ಥಪಡಿಸಿದ ಕ್ರಿಸ್ತ ಯೇಸು ನಿಮ್ಮನ್ನು ಕೂಡ ಸ್ವಸ್ಥಪಡಿಸಿ ಬಿಡಿಸುವನು ಮತ್ತು ಆತ್ಮಿಕವಾಗಿ ಬಿಡಿಸುವನು, ಶಾರೀರಿಕವಾಗಿ ಮಾತ್ರವಲ್ಲ ಆತ್ಮಿಕ ಮಾನಸಿಕವಾಗಿ ಕೂಡ ಎಂದು ಗಟ್ಟಿಯಾಗಿ ಬೋಧಿಸಿದನು. ವಿಸ್ತಾರವಾದ ಪ್ರಜೆಗಳು ಆ ಕ್ರಿಸ್ತ ಯೇಸುವನ್ನು ರಕ್ಷಕನಾಗಿ ದೇವರಾಗಿ ಅಂಗೀಕರಿಸಿದರು. ಅದು ಪ್ರೇರೆ. ಹೀಗೆ ಪ್ರಸ್ತುತ ಆತನ ಸಭೆಯೊಳಗೆ ಸುಮಾರು 6 ಲಕ್ಷಕ್ಕಿಂತ ಹೆಚ್ಚಾದ ವಿಶ್ವಾಸಿಗಳಿದ್ದಾರೆ. ಪ್ರತಿ ತಿಂಗಳು ಆ ಕ್ರಿಸ್ತನನ್ನು ಅಂಗೀಕರಿಸುವವರಿದ್ದಾರೆ ಮತ್ತು ನನ್ನನ್ನು ಬಿಡಿಸಿದಂಥ ಆ ಪ್ರಭು ನಿರಂತರ ಒಂದೇ ರೀತಿಯಾಗಿದ್ದಾನೆ, ಯುಗ ಯುಗಗಳು ಬದಲಾಗದಿಲ್ಲ ಆತ ಕ್ರಿಸ್ತ ಎಂದು ಆತನು ಪ್ರಕಟಿಸುವುದೇ ಆತನ ಲಕ್ಷ್ಯವಾಗಿತ್ತು ಪ್ರೇರೆ. ಹೀಗೆ ಮರಣಿಸುತ್ತಿರುವಂಥ ನನ್ನನ್ನು ಆತನು ಮೇಲೆತ್ತಿದ್ದನು, ನನ್ನನ್ನು ರಕ್ಷಿಸಿ ಸ್ವಸ್ಥಪಡಿಸಿ ತನ್ನ ಪರಿಶುದ್ಧ ಆತ್ಮನಿಂದ ತುಂಬಿದನು ಎಂದು ಸಾಕ್ಷಿ ಹೇಳುತ್ತಿದ್ದನು ಪ್ರೇರೆ. ಹೀಗೆ ಕ್ರೈಸ್ತವ್ಯ ಎನ್ನುವಂಥದ್ದು, ಕ್ರಿಸ್ತನ ಮಾರ್ಗ ಎನ್ನುವಂಥದ್ದು ತತ್ವ ಅಲ್ಲ ಪ್ರೇರೆ, ಸಿದ್ಧಾಂತ ಕೂಡ ಅಲ್ಲ. ಅದು ದೇವರ ಪ್ರಸನ್ನತೆಯಾಗಿದೆ, ದೇವರ ಮಕ್ಕಳ ಒಂದು ಗುಂಪಾಗಿದೆ, ಆನಂದದ ನಿಲಯವಾಗಿದೆ, ಜೀವಸ್ವರೂಪ ದೇವರ ಆಲಯವಾಗಿದೆ. ಹೌದು ಪ್ರೇರೆ. ಹೀಗೆ ಪ್ರಭುವಿನ ನಾಮದಿಂದಾಗಿ ಪ್ರಾರ್ಥನೆ ಮಾಡುವವರ್ಯಾರು ಅವರು ರಕ್ಷಣೆ ಹೊಂದುವರೆಂದು ಬೈಬಲ್ ಹೇಳುತ್ತಿದೆ ಪ್ರೇರೆ. ರೋಮ ಪತ್ರಿಕೆ 10ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ. ಹೌದು, ಪ್ರಭುವಿನ ನಾಮಸ್ಮರಣೆಯನ್ನು ಮಾಡುವರೆಲ್ಲರೂ ರಕ್ಷಣೆ ಹೊಂದುವರು. ಹೌದು ಪ್ರೇರೆ. ನಾವು ಮತ್ತು ಅಪೊಸ್ತಲ ಕಾರ್ಯ 10ನೇ ಅಧ್ಯಾಯ 36ನೇ ವಾಕ್ಯದಲ್ಲಿ ಕೂಡ ನೋಡುತ್ತೇವೆ. ಎಲ್ಲ ಜನಗಳಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ಮೂಲಕ ದೇವರು ಸಮಾಧಾನದ ಶುಭ ಸಮಾಚಾರವನ್ನು ಪ್ರಕಟಿಸುತ್ತಾ ಇಸ್ರಾಯೇಲ್ ಜನರಿಗೆ ಅನುಗ್ರಹಿಸಿದ ವಾಕ್ಯವು ನಿಮಗೆ ತಿಳಿದಿರುವುದು. ಪ್ರೇರೆ, ಪ್ರಭುವಿನ ಯೇಸುವಿನ ನಾಮಸ್ಮರಣೆ ಮಾಡುವರೆಲ್ಲರೂ ರಕ್ಷಣೆ ಹೊಂದುವರಂತ ಮತ್ತು ಎಲ್ಲ ಜನಗಳಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ಮೂಲಕ ದೇವರು ಸಮಾಧಾನದ ಶುಭ ಸಮಾಚಾರವನ್ನು ಪ್ರಕಟಿಸುತ್ತಿದ್ದಾನಂತ. ಎಲ್ಲ ಜನಾಂಗಗಳಿಗೂ ಭೂಮಿ ಮೇಲಿರುವಂಥ ಕ್ರೈಸ್ತವ್ಯ ಎನ್ನುವಂಥ ಜನಾಂಗ ಅಲ್ಲ ಪ್ರೇರೆ, ಅದು ದೇವರ ಆದುಕೊಂಡ ಮಾರ್ಗ. ಹೌದು ಪ್ರೇರೆ. ಮಾರ್ಗದಲ್ಲಿ ನಡೆಯಿರಿ, ನನ್ನ ದೈವ ಮಾರ್ಗದಲ್ಲಿ ನಡೆಯಿರಿ ಎನ್ನುವ ಒಂದು ಗುಂಪು ಪ್ರೇರೆ, ದೇವರ ಗುಂಪು. ಮತ್ತು ಎಲ್ಲ ಜನಾಂಗಗಳಿಗೂ ಯೇಸುವೆ ಕರ್ತ, ಆತನ ಮುಖಾಂತರ ದೇವರು ಸಮಾಧಾನದ ಶುಭ ಸಮಾಚಾರವನ್ನು ಪ್ರಕಟಿಸುತ್ತಿದ್ದಾನಂತ ಪ್ರೇರೆ ಎಲ್ಲ ಜನಾಂಗಗಳಿಗೂ. ಆದರೆ ಇಸ್ರಾಯೇಲ್ ಜನರಿಗೆ ಅನುಗ್ರಹಿಸಿದ ವಾಕ್ಯವು ನಿಮಗೆ ತಿಳಿದೇ ಇದೆ. ಇಸ್ರಾಯೇಲ್ ಜನರಿಗೆ ದೇವರ ವಾಕ್ಯ ಅನುಗ್ರಹವಾಗಿದೆ ಪ್ರೇರೆ, ಎಲ್ಲ ಜನರಿಗೂ ಶುಭ ಸಮಾಚಾರವಾಗಿದೆ. ಹೀಗೆ ಯೇಸುವಿನಲ್ಲಿ ನಾವು ವಿಶ್ವಾಸುವುದಾದರೆ ಪ್ರೇರೆ ನೂತನ ಜೀವಿತ ಪ್ರಾರಂಭವಾಗುತ್ತದೆ, ಜೀವಿತಕ್ಕೆ ಅರ್ಥ ಬರುತ್ತದೆ. ಹೀಗೆ ದೇವರ ಮಗುವೆ, ನೀನು ನಿನ್ನ ಪೂರ್ಣ ಹೃದಯದೊಂದಿಗೆ ಆ ಕ್ರಿಸ್ತನನ್ನು ಹುಡುಕಿದಾಗ ನಿಶ್ಚಯವಾಗಿ ಆ ಯೇಸು ಕ್ರಿಸ್ತನನ್ನು ಕಂಡುಕೊಳ್ಳುವೆವು. ಹೌದು, ನೀನು ಆತನನ್ನು ಸಮೀಪಿಸಿದಂತೆಲ್ಲ ಆ ಯೇಸು ಕ್ರಿಸ್ತ ರಕ್ಷಕ ದೇವರು ನನ್ನನ್ನು ಸಮೀಪಿಸ್ತಾನೆ ಪ್ರೇರೆ. ಹೌದು, ಮತ್ತು ನಾವು ಕೊಲೊಸ್ಸೆ ಪತ್ರಿಕೆ 1ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಓದುತ್ತೇವೆ. ಹೌದು ಪ್ರೇರೆ, ನಾವು ರಕ್ಷಕನ ದೇವರನ್ನು ನಮ್ಮ ತಾಯಿಗರ್ಭದಲ್ಲೇ ನಮ್ಮನ್ನು ಸೃಷ್ಟಿಸಿದ ಪ್ರಭುವನ್ನು ಯೇಸುವನ್ನು ಸಮೀಪಿಸಿದಂತೆಲ್ಲ ನಮ್ಮೆಲ್ಲರ ಪಾಪಗಳು ಕ್ಷಮಿಸಲ್ಪಡುತ್ತವೆ ಪ್ರೇರೆ. ನಾವು ಕೊಲೊಸ್ಸೆ ಪತ್ರಿಕೆ 1ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಓದುತ್ತೇವೆ. ಕೊಲೊಸಿಯನ್ಸ್ ಲೆಟರ್ ಚಾಪ್ಟರ್ 1 ವರ್ಸ್ 14th ವರ್ಡ್. ಇಲ್ಲಿ ಓದುವುದಾದರೆ, ಆತನ ಪ್ರಿಯ ಕುಮಾರನಲ್ಲಿ ನಮಗೆ ಬಿಡುಗಡೆ, ಪಾಪ ಕ್ಷಮಾಪಣೆ ಉಂಟಾಯ್ತು ಪ್ರೇರೆ. ಹೌದು, ಯೇಸು ಕ್ರಿಸ್ತನಲ್ಲಿ ನಮಗೆ ಜನ್ಮ ಪಾಪ, ಕರ್ಮ ಪಾಪ, ಪೂರ್ವಜರಿಂದ ಬಂದ ನಿರರ್ಥಕ ನಡವಳಿಕೆ, ನಿರ್ಜೀವ ಕ್ರಿಯೆ, ಮೂಢನಂಬಿಕೆ, ವಿಗ್ರಹ ಆರಾಧನೆ, ಹೌದು ಪ್ರೇರೆ, ಅವುಗಳಿಂದ ಪಾಪ ಕ್ಷಮಾಪಣೆ ಉಂಟಾಗ್ತದೆ ಪ್ರೇರೆ ಆತನ ಸುರಿಸಿದ ರಕ್ತದಿಂದ. ಹೌದು, ಆತನ ನಾಮದಿಂದ, ಆತನ ಪರಿಶುದ್ಧ ಆತ್ಮನಿಂದ ತುಂಬಲ್ಪಡುವುದರಿಂದ. ಹೌದು ಪ್ರೇರೆ, ಪಾಪ ಕ್ಷಮಾಪಣೆ ಮತ್ತು ಬಿಡುಗಡೆ ಉಂಟಾಗುತ್ತದೆ. ಹೌದು, ಅದರ ಮೇಲೆ ನಾವು ದೊರೆತನ ಮಾಡುವಂತೆ ಮತ್ತೆ ಮಾಡದೆ. ಹೀಗೆ ನಾವು ಕೊಲೊಸ್ಸೆ ಪತ್ರಿಕೆ 1ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಓದುತ್ತೇವೆ. ಮತ್ತು ಇನ್ನೊಂದು ವಾಕ್ಯ ನೋಡೋದಾದ ಪ್ರೇರೆ, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಎಫೆಸ ಪತ್ರಿಕೆ 1ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ. ಎಫೆಸಿಯನ್ಸ್ ಚಾಪ್ಟರ್ 1 ವರ್ಸ್ 7th ವರ್ಡ್. ಇಲ್ಲಿ ಓದುವುದಾದರೆ, ಈತನು ಅಂದರೆ ಈ ಕೃಪಾದಾನವು ಆತನ ಪ್ರಿಯನಲ್ಲಿಯೇ ನಮಗೆ ದೊರೆಯಿತು. ಎಫೆಸ ಪತ್ರಿಕೆ 1ನೇ ಅಧ್ಯಾಯ 6ನೇ ವಾಕ್ಯದ ಕೊನೆಯ ಭಾಗದಿಂದ 7ನೇ ವಾಕ್ಯ ಪ್ರೇರೆ.
ಈ ಕೃಪಾದಾನ ಯಾವ ಕೃಪಾದಾನ ಪ್ರೇರೆ? ನೂತನ ಜೀವಿತದ ಕೃಪಾದಾನ. ಹೌದು, ನರಕ ಮಾರ್ಗದಿಂದ ಪರಲೋಕ ಸ್ವರ್ಗದ ಮಾರ್ಗಕ್ಕೆ, ಮರಣದ ಮಾರ್ಗದಿಂದ ಜೀವ ಮಾರ್ಗಕ್ಕೆ, ಅಶಾಂತಿಯ ಮಾರ್ಗದಿಂದ ಹಲ್ಲು ಕಡಿತದ ಗೋಳಾಟದ ಸ್ಥಳಕ್ಕೆ ಹೋಗದಂತೆ, ಆನಂದದ ಕಣ್ಣು ಕಾಣದ ಕಿವಿ ಕೇಳದ ಮಾನವ ಹೃದಯ ಗ್ರಹಿಸದ ಅತಿಶಯದ ದೇವರು ಒಲಿದವರಿಗೆ ನಿರ್ಮಿಸಲ್ಪಟ್ಟ ಆ ಪ್ರಕಾಶಮಾನವಾದ ಪಟ್ಟಣಕ್ಕೆ ಈ ಕೃಪಾದಾನವು ಆತನ ಪ್ರಿಯನಲ್ಲಿ ದೇವಕುಮಾರ ಯೇಸು ಕ್ರಿಸ್ತನಲ್ಲಿ ನಮಗೆ ದೊರೆಯಿತು. ಪ್ರೇರೆ 7ನೇ ವಾಕ್ಯ, ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪಾತಿಶಯವೇ. ಮತ್ತು ಯೇಸು ಕ್ರಿಸ್ತನಲ್ಲಿ ಪಾಲು ಹೆಂಗಿಚ್ಚವರಿಗೆ ಕೂಡ ಏನಾಯಿತು? ಕೃಪಾದಾನ ದೊರೆಯಿತು. ಪ್ರೇರೆ ಆತನು ಪಾಲು ಹೆಂಗಿಚಗೋಸ್ಕರ ಮಾತ್ರವಲ್ಲ, ಇಡೀ ಲೋಕದ ಎಲ್ಲ ಜನಾಂಗಗಳಿಗೋಸ್ಕರ ಮತ್ತು ಆತನನ್ನು ವಿಶ್ವಾಸವರಿಗೋಸ್ಕರ, ನಮ್ಮೆಲ್ಲರಿಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ಯೇಸು ದೇವಕುಮಾರ ನಮ್ಮ ಅಪರಾಧಗಳು, ಪಾಪ ಅಪರಾಧಗಳು ಪರಿಹಾರವಾಯಿತು. ಪ್ರೇರೆ ಆರಿವಾಯಿತು, ಕ್ಷಮಿಸಲ್ಪಟ್ಟಿತ್ತು, ಮನ್ನಿಸಲ್ಪಟ್ಟಿತ್ತು, ಶುದ್ಧರಾದೆವು, ನಮಗೆ ಬಿಡುಗಡೆ ಆಯಿತು. ಬಿಡುಗಡೆಯಿಂದ ಹೊಸ ಸೃಷ್ಟಿಯಾದೆವು, ನೂತನ ಜೀವಿತ. ಹೌದು, ಇದು ದೇವರ ಕೃಪಾ ಅತಿಶಯ. ಹೌದು ಪ್ರಿಯ, ಅಯೋಗ್ಯರಾದ ನಾವು ಯೋಗ್ಯರಾದವು ದೇವರನ್ನು ಸೇವಿಸಲು, ದೇವರನ್ನು ಸಮೀಪಿಸಲು, ದೇವರನ್ನು ಅಪ್ಪ ತಂದೆ ಎಂದು ಕೂಗುವ ಆ ಮಗನ ಆತ್ಮವನ್ನು ನಮ್ಮ ಹೃದಯಕ್ಕೆ ಸ್ವೀಕರಿಸಿದೆವು. ಹೌದು ಪ್ರಿಯ, ಇದು ದೇವರ ಕೃಪಾತಿಶಯ. ಹೌದು ಪ್ರಿಯ, ಇದು ಒಂದು ರಹಸ್ಯ ಪ್ರೇರೆ. ಹೌದು, ಹೀಗೆ ದೇವರ ಪ್ರಿಯ ಮಗುವೆ, ತನ್ನನ್ನು ಯಾರು ಅಂಗೀಕರಿಸುತ್ತಾರೋ ಯೇಸು ಕ್ರಿಸ್ತನು ಅವರಿಗೆ ದೇವರ ಮಕ್ಕಳಾಗುವ, ಅಂದರೆ ಆತನ ನಾಮದಲ್ಲಿ ವಿಶ್ವಾಸ ಇಡುತ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಅನುಗ್ರಹಿಸಿದ್ದಾನೆ. ಹೌದು ಪ್ರಿಯ, ಯೋಹಾನ ಸುವಾರ್ತೆ ನಾವು 1ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಓದ್ತೇವೆ ಪ್ರಿಯ. ಜಾನ್ ಗಾಸ್ಪಲ್ ಚಾಪ್ಟರ್ 1 ವರ್ಸ್ 12th ವರ್ಡ್. ಇಲ್ಲಿ ಓದುವುದಾದರೆ, ಯಾರ್ಯಾರು ಆತನನ್ನು ಅಂದರೆ ಯೇಸು ಕ್ರಿಸ್ತನ ದೇವಕುಮಾರನನ್ನು ದೇವರನ್ನು ಅಂಗೀಕರಿಸಿದರು, ಸ್ವಂತ ರಕ್ಷಕ ದೇವರಾಗಿ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು. ಯೇಸುವನ್ನು ಅಂಗೀಕರಿಸಬೇಕು ಪ್ರೇರೆ. ನನ್ನ ಸ್ಥಾನದಲ್ಲಿ ಆತನು ಮರಣಿಸಿದ್ದಾನೆ, ನನ್ನನ್ನು ಎಬ್ಬಿಸಲು ಸಮಾಧಿಯಿಂದ ಆತನು ಎದ್ದಿದ್ದಾನೆ ಎಂದು ಯಾರು ನಂಬುತ್ತಾರೋ ಮತ್ತು ಆತನ ನಂಬಿಕೆ ಇಡುತ್ತಾರೋ, ಅಂಗೀಕರಿಸಿ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಡ್ತಾನಂತ ಪ್ರೇರೆ. ಮತ್ತು ಅವರು ನೀನು ನಾನು ಆ ರೀತಿ ಅಂಗೀಕರಿಸಿ ನಂಬಿಕೆ ಇಟ್ಟರೆ ದೇವರ ಮಕ್ಕಳಾಗುತ್ತೇವೆ. ಮತ್ತು ನಾವು ಇನ್ನು ಮೇಲೆ ದೇವರ ಮಕ್ಕಳಾದ ನಾವು ಯೇಸು ಕ್ರಿಸ್ತನ ಮುಖಾಂತರ, ಆತ ನೀಡುವ ಅಧಿಕಾರ ಮುಖಾಂತರ ರಕ್ತ ಸಂಬಂಧದಿಂದ ಹುಟ್ಟಿದವರಲ್ಲ ಅಂತ ಪ್ರೇರೆ. ಅಂದರೆ ನಾವು ತಂದೆ ತಾಯಿಯಿಂದ ಬಂದಂಥ ಆ ಗುಣ, ಆ ಸ್ವಭಾವ, ಜೀನ್ಸ್, ಆ ನಡತೆ ಬರುವುದಿಲ್ಲ. ಮತ್ತು ಕಾಮದಿಂದ ಹುಟ್ಟಿದವರಲ್ಲ ಅಂತ ಪ್ರೇರೆ. ಕಾಮದಿಂದ ಅಂದರೆ ನಾವು ಕೂಡ ಮನುಷ್ಯರಂತೆ ಜೀವಿಸಲು ಇಚ್ಛಾ ಆಸಕ್ತಿಗಳಿಗೆ ಒಳಗಾಗುವುದಿಲ್ಲ. ಕ್ರಿಸ್ತೇಸುವಿಗೆ ಸೇರಿದವರು ತಮ್ಮ ಶರೀರ ಇಚ್ಛೆ, ಅಭಿಲಾಷೆ, ವಿಷಯಾಭಿಲಾಷೆ ಶಿಲುಬೆಗೆ ಜಡಿದವರಾಗಿದ್ದಾರೆ ಪ್ರೇರೆ ಎನ್ನುವಂತೆ ಯೇಸುವಿನಂತೆ ಜೀವಿಸುತ್ತೇವೆ. ಯೇಸುವಿನಲ್ಲಿ ವಿಶ್ವಾಸದವರು, ಅಂಗೀಕರಿಸಿದವರು, ದೇವರ ಮಕ್ಕಳಾಗುವ ಅಧಿಕಾರ ಪಡೆದವರು, ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ ಅದು ಪ್ರೇರೆ ಹುಟ್ಟಿದವರಲ್ಲ. ಅದು ಪ್ರೇರೆ ಪುರುಷ ಸಂಕಲ್ಪ ಅಂದರೆ ನಮ್ಮ ತಂದೆಯಿಂದ ಹುಟ್ಟಿದ ಜೀನ್ಸ್ ಬರೋದಿಲ್ಲ ನಮಗೆ. ಯೇಸು ಮುಖಾಂತರ ಹುಟ್ಟಿದವರಾಗುತ್ತೇವೆ, ದೇವರ ಮುಖಾಂತರ ಯೇಸುವಿನ ಮುಖಾಂತರ ನಾವು. ಹೀಗೆ ದೇವರಿಂದ ಹುಟ್ಟಿದ್ದು ದೈವಮಯ ಪ್ರೇರೆ, ಶರೀರದಿಂದ ಹುಟ್ಟಿದ್ದು ಶರೀರಮಯ. ಹೌದು, ಈ ಶರೀರದಿಂದ ಹುಟ್ಟಿದ್ದು ಈ ಲೋಕದಿಂದ ಹುಟ್ಟಿದವರು ಈ ಲೋಕ ಮಾತುಗಳನ್ನು ಆಡುತ್ತಾರೆ. ದೇವರಿಂದ ಹುಟ್ಟಿದವನು ದೇವರ ಮಾತುಗಳನ್ನು ಯಥೇಚ್ಛವಾಗಿ ಆಡುತ್ತಾನೆ. ಆತನು ಮೇಲ್ಲೋಕದ ಸಂಗತಿಗಳನ್ನ ಹೇಳುತ್ತಾನೆ. ಹೌದು, ಹೀಗೆ ಅದು ಶಾಶ್ವತವಾಗಿ ಪ್ರೇರೆ, ಅವು ಅದು ನಿತ್ಯ ಜೀವವಾಗಿದೆ, ನೂತನ ಜೀವಿತ ನೀಡುತ್ತದೆ. ದೇವರ ಮಾತುಗಳು ಯೇಸು ಆಗಿದ್ದಾನೆ. ಹೀಗೆ ಕೊನೆಯಲ್ಲಿ ನಾವು ನಿತ್ಯ ಜೀವವನ್ನು ಹೊಂದಿಕೊಳ್ಳುತ್ತೇವೆ ಪ್ರೇರೆ. ದೇವರ ಈ ಲೋಕವನ್ನು ಎಷ್ಟೋ ಪ್ರೀತಿಸಿ, ಅಂದರೆ ತನ್ನ ಅದ್ವಿತೀಯನಾದ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ದಯಪಾಲಿಸಿದ್ದಾನೆ. ಆತನಲ್ಲಿ ವಿಶ್ವಾಸ ಪ್ರತಿಯೊಬ್ಬನು ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದುವಂತೆ ಆತನನ್ನು ಅನುಗ್ರಹಿಸಿದ್ದಾನೆ. 2000 ವರ್ಷಗಳ ಕೆಳಗೆ ಬೆಳಕು ಈ ಲೋಕಕ್ಕೆ ಬಂದಿದೆ. ದೇವರನ್ನು ಹುಡುಕುವರೆಲ್ಲರೂ ಕತ್ತಲಲ್ಲಿ ಇರಬಾರದೆಂದು ದೇವರೇ ಮನುಷ್ಯಾಕಾರದಲ್ಲಿ ಬೆಳಕಾಗಿ ಬಂದಿದ್ದಾನೆ ಈ ಲೋಕಕ್ಕೆ. ನಾನು ಈ ಲೋಕಕ್ಕೆ ಬೆಳಕೆಂದಿದ್ದಾನೆ ಪ್ರೇರೆ ಯೇಸು ಕ್ರಿಸ್ತನು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ. ಆತನಲ್ಲಿ ವಿಶ್ವಾಸ ಇಡುವವರು
ಬೆಳಕಿನಲ್ಲಿ ನಡೆಯುತ್ತಾರೆ ಪ್ರೇರೆ, ಮತ್ತು ಜೀವ ಕೊಡುವ ಬೆಳಕನ್ನು ಹೊಂದಿರುತ್ತಾರೆ. ಆ ಬೆಳಕು ಕತ್ತಲು ಪ್ರಕಾಶಿಸುತ್ತದೆ. ಹೌದು ಪ್ರೇರೆ, ಈ ಲೋಕದಲ್ಲಿ ಕತ್ತಲು, ಮರಣ, ಅನಾರೋಗ್ಯ, ಚಿಂತೆ, ಗೊತ್ತು ಗುರಿಯಿಲ್ಲದ ಜೀವಿತ ಎಲ್ಲವುಗಳಿಂದ ಯೇಸು ವಿಮೋಚಿಸಿ, ಪಾಪ ಪರಿಹರಿಸಿ ಬಿಡುಗಡೆ ನೀಡುತ್ತಾನೆ ಪ್ರೇರೆ. ಜೀವಿತಕ್ಕೆ ಅರ್ಥ ನೀಡುತ್ತಾನೆ. ಹೋಗಬೇಕಾದ ಪರಲೋಕದ ದೇವರ ಬಳಿಗೆ ಮಾರ್ಗ ಮತ್ತು ಸತ್ಯ ಸಂಗತಿಗಳಿವೆ ಪ್ರೇರೆ. ಅನೇಕ ದುಷ್ಟಶಕ್ತಿ ವಶದಿಂದ ಬಿಡುಗಡೆಯಾಗುವುದೇ ಸತ್ಯ. ಹೌದು, ದೇವರ ಆತ್ಮನಿಂದ ಮತ್ತು ಸಮೃದ್ಧಿ ಜೀವದಿಂದ ತುಂಬುತ್ತಾನೆ. ಒಳ್ಳೆಯ ಕುರುಬನಾಗಿ ತನ್ನ ಕೈಯಲ್ಲಿ ಇರುವಂಥ ಆತನ ಕುರಿಗಳಂತಿರುವ ನಮ್ಮನ್ನು ನಿತ್ಯ ಜೀವಕ್ಕೆ, ಅಳಿಯದ ಜೀವಿತಕ್ಕೆ ಪ್ರವೇಶ ಮಾಡಿಸುತ್ತಾನೆ. ಹೀಗೆ ನಾವು ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 14 ನೋಡ್ತೇವೆ. ದೇವರು ಈ ಲೋಕವನ್ನು, ಅಂದರೆ ಈ ಲೋಕ ಭೂಮಿಯನ್ನು, ಇದರಲ್ಲಿರುವ ಮನುಷ್ಯ ಕುಲವನ್ನು ಪ್ರೀತಿಸಿ, ಸೃಷ್ಟಿ ಎಲ್ಲವನ್ನು ಪ್ರೀತಿಸಿ, ಗಿಡ ಮರ ಪ್ರಾಣಿ ಪಕ್ಷಿ ಎಲ್ಲ ಆಗಿರ್ಬೋದು ಪ್ರೇರೆ, ಸೂರ್ಯಚಂದ್ರ ನಕ್ಷತ್ರ, ಮಗನನ್ನು ಕೊಟ್ಟಿದ್ದಾನೆ. ಆತನು ಆತನಲ್ಲಿ ವಿಶ್ವಾಸ ಇಡುವವರಿಗೆ ದೇವರ ಮಕ್ಕಳ ಅಧಿಕಾರ ಕೊಟ್ಟಿದ್ದಾನೆ. ಹೌದು ಪ್ರೇರೆ, ಆತನಲ್ಲಿ ಯಾರು ವಿಶ್ವಾಸ ಇಡಲಿಲ್ಲ ಅವರಿಗೆ ತೀರ್ಪಾಯಿತು. ಆ ತೀರ್ಪು ಏನೆಂದರೆ, ಬೆಳಕಿ ಲೋಕಕ್ಕೆ ಬಂದಿದ್ದರು ಮನುಷ್ಯರು ಬೆಳಕಿಂತ ಕತ್ತಲೆಯನ್ನೇ ಅವಲಂಬಿಸಿದರು. ಅದರಿಂದ ಅವರು ಕತ್ತಲೆಗೆ ಹೋಗುತ್ತಾರೆ ಪ್ರೇರೆ. ಯೇಸು ಕ್ರಿಸ್ತ ಒಂದು ವಾಕ್ಯ ಹೇಳಿದ್ದಾನೆ, ನಿನ್ನ ಕಣ್ಣು ಒಳ್ಳೆಯದಾಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು, ನಿನ್ನ ಕಣ್ಣು ಕೆಟ್ಟಿದ್ದರೆ ನಿನ್ನ ದೇಹವೆಲ್ಲ ಕತ್ತಲೆಯಾಗಿರುವುದು. ಹೀಗಿರುವಲ್ಲಿ ನಿನ್ನೊಳಗಿರುವ ಆ ಜೀವ ಎನ್ನುವ ಬೆಳಕಿ ಕತ್ತಲೆಯಾದರೆ ಒಂದಿನ ಆಯುಷ್ ಮುಗಿತದೆ. ನಂಬಲಾರದೆ ದೇವರನ್ನು, ನಿಜವಾದ ದೇವರನ್ನು, ಸೃಷ್ಟಿಕರ್ತನನ್ನು. ಆ ನಿಜವಾಗಿ ಸಣ್ಣ ಬೆಳಕಿರುತ್ತದೆ. ಆ ಬೆಳಕು ಕೂಡ ಹೋದರೆ ಆ ಕತ್ತಲೆ ಕರ್ಗತ್ತಲೆ ಎನ್ನಬಹುದು ಎಂದು ಹೇಳಿದ್ದಾನೆ. ಅಂದರೆ ಕರಗತ್ತಲೆ ಅಂದರೆ ನರಕ ಪ್ರೇರೆ. ಅಲ್ಲಿಗೆ ಹೋಗಬಾರ್ದಂತೆ ಯೇಸು ಬೆಳಕಾಗಿ ಬಂದಿದ್ದಾನೆ ಪ್ರೇರೆ. ಆತನ ವಿಶ್ವಾಸೋಣ, ವಿಶ್ವಾಸ ಮಾತ್ರ ಇರಲಿ, ದೇವರ ಮಹಿಮೆಯನ್ನು ನೋಡುವೆ ಎಂದು ಹೇಳಿದ್ದಾನೆ ಪ್ರಭು. ಹೌದು, ಎಲ್ಲ ದೇವರನ್ನು ನಾವು ಇರ್ಬೋದು, ಎಲ್ಲ ಮನುಷ್ಯರನ್ನು ಆಧಾರ ಭುಜಬಲ ಎಂದುಕೊಂಡಿರ್ಬೋದು. ಯೇಸುವನ್ನು ವಿಶ್ವಾಸೋಣ ಪ್ರೇರೆ. ಆತನಿಗೆ ಸರಿ ಸಮಾನವಾದ ದೇವರಿಲ್ಲ. ಹೌದು ಪ್ರೇರೆ, ಸರ್ವವನ್ನು ತಿಳಿದ ಸರ್ವೇಶ್ವರನಾಗಿದ್ದಾನೆ. ಹೌದು, ಮತ್ತು ನಮ್ಮ ಆತ್ಮದ ಬೆಳಕಾಗಿದ್ದಾನೆ ಪ್ರೇರೆ ಅಂತ ಪ್ರಭು ನಮ್ಮೆಲ್ಲರ ಹೃದಯದಲ್ಲಿ ಸ್ವೀಕರಿಸೋಣ. ಅಂತ ಕೃಪೆ ಪ್ರಭು ನಮ್ಮನ್ನು ಎಲ್ಲರಿಗೂ ನೀಡಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್, ಆಮೇನ್. ಪ್ರೇರೆ, ಪ್ರಾರ್ಥನೆ ಮಾಡಿಕೊಂಡು ಮುಕ್ತಾಯ ಮಾಡೋಣ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತಿ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಸೃಷ್ಟಿಕರ್ತನೆ, ರಕ್ಷಕನೇ, ಪೋಷಕನೇ, ಎಲ್ಲ ಲೋಕದ ಮನುಷ್ಯ ಕುಲವನ್ನು, ಸ್ತ್ರೀ ಪುರುಷರನ್ನು, ಚಿಕ್ಕ ದೊಡ್ಡ ಎಲ್ಲವರನ್ನು, ನಾನಾ ವಿಧವಾದ ಕುಲ, ಭಾಷೆ, ಜನಾಂಗಗಳ ವರ್ಣ ರೂಪವುಳ್ಳವರನ್ನು ನಿರ್ಮಿಸಿದ ದೇವರೇ, ಎಲ್ಲರನ್ನು ನಿಮಗೆ ಒಪ್ಪಿಸ್ತೇನೆ ಪ್ರಭುವೆ. ಎಲ್ಲರಲ್ಲಿ ನಿಮ್ಮ ಬೆಳಕು, ಯೇಸು ಕ್ರಿಸ್ತನ ಬೆಳಕು ಸಮೀಪಿಸುವಂತೆ ಪ್ರಾರ್ಥಿಸ್ತೇನೆ ಪ್ರಭುವೆ. ದರ್ಶಿಸಿರಿ ಮಕ್ಕಳೆಲ್ಲರನ್ನು. ಈ ಹೊಸ ವರ್ಷದಲ್ಲಿ 2026ರಲ್ಲಿ ಪ್ರವೇಶಿಸುವಂತೆ ಯಾರಿಗೆಲ್ಲ ಅನುಗ್ರಹಿಸಿದ್ದೀಯೋ ಅದಕ್ಕಾಗಿ ಸ್ತೋತ್ರ. ಅವರು ಈ ವರ್ಷದಲ್ಲಿ ವಿಶೇಷವಾಗಿ ಪ್ರಭುವೆ ಲೋಕದ ಬೆಳಕಾದ ನಮ್ಮ ಇರುವಿಕೆಗೆ ಕಾರಣನಾದ ನಿಮ್ಮನ್ನು ದರ್ಶಿಸುವಂತೆ ತಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ, ಕುಟುಂಬ, ಪ್ರಾರ್ಥನೆ, ಯೋಚನೆಯ ಕೆಲಸ ಎಲ್ಲ ಜೀವಿತದಲ್ಲಿ ಪ್ರಭುವೆ ನಿಮ್ಮ ಸಹಾಯವನ್ನು ಬೇಡಿಕೊಳ್ಳುವಂತೆ ನಿಮ್ಮ ದರ್ಶನ ಅವರಿಗೆ ನೀಡಿರಿ. ನಿಮ್ಮೊಂದಿಗೆ ನಡೆಯಲು ಪರಿಶುದ್ಧರಾಗಿ, ನೀತಿವಂತರಾಗಿ, ಧೈರ್ಯದಿಂದ, ಯಥಾರ್ಥತೆಯಿಂದ, ದೀನರಾಗಿ, ವಿನಯವುಳ್ಳವರಾಗಿ, ಕರುಣೆಯುಳ್ಳವರಾಗಿ, ಶಾಂತ ದೇವರ ಮಕ್ಕಳಾಗಿ, ನೀತಿವಂತರಾಗಿ ಪ್ರಭು ಅಂತ ಕೃಪೆ ಎಲ್ಲರಿಗೂ ನೀಡಿ, ದುಷ್ಟನ ಎಲ್ಲ ಅಗ್ನಿಬಾಣಗಳ ಆರಿಸಲು ಶಕ್ತರಾಗುವಂತೆ, ದುಷ್ಟನ ವಶದಲ್ಲಿರುವ ಎಲ್ಲ ಮಕ್ಕಳನ್ನು, ಸೈತಾನ ವಶದಲ್ಲಿರುವ ಇಹಲೋಕದ ಪಿಶಾಚಿಯ ವಶದಲ್ಲಿರುವ, ಮರಣದ ಅನಾರೋಗ್ಯದ ವಶದಲ್ಲಿರುವ, ಮೋಸಗಾರನಾದ ಸೈತಾನ ವಶದಲ್ಲಿರುವ, ಸುಳ್ಳುಗಾರನ ವಶದಲ್ಲಿರುವ ಎಲ್ಲ ಮಕ್ಕಳನ್ನು, ಅವನೆಲ್ಲ ಸುಳ್ಳು, ಮೋಸ, ಭಯ, ಮಂತ್ರತಂತ್ರಗಳಿಂದ ಈ ಮಕ್ಕಳನ್ನು ಬಿಡಿಸಿ ದೊಡ್ಡ ವಿಜಯ ನಿಮ್ಮಲ್ಲಿ ನಿತ್ಯತ್ವ ಕಾಣುವಂತೆ ಅನುಗ್ರಹಿಸಬೇಕೆಂದು, ಬೆಳಕಾದ್ದೇವ್ರೆ ನಿಮ್ಮ ಬೆಳಕು ನಮ್ಮೆಲ್ಲರಲ್ಲಿ ನಿತ್ಯವಾಗಿ ವಾಸುವಂತೆ ಅನುಗ್ರಹಿಸಬೇಕೆಂದು, ನೂತನ ಜೀವಿತ ನೀಡಬೇಕೆಂದು ಈ ವರ್ಷ, ಈ ದಿನ ಮೊದಲುಗೊಂಡು ಶಾಶ್ವತ ದೇವರೇ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಅದು ಪ್ರೇರೆ ನೂತನ ಜೀವಿತ. ನಾವು ದಕ್ಷಿಣ ಕೊರಿಯಾ ದೇಶದ ಸಿಯೋಲ್ ಎನ್ನುವ ಆ ಒಂದು ಪ್ರಾಂತ್ಯದಲ್ಲಿರುವಂಥ ಪಾಲ್ ಎಂಗಿಚೋ ಎನ್ನುವ ದೇವರ ವಿಶೇಷ ಸೇವಕನ ಸಾಕ್ಷಿ ಬಗ್ಗೆ ಧ್ಯಾನಿಸಿದ್ದೇವೆ ಪ್ರೇರೆ. ಕೆಲವು ವಾಕ್ಯಗಳನ್ನು ಧ್ಯಾನಿಸಿಕೊಂಡೆವು.
ಅದು ದೇವರು ಯಾರಿಗೆ ದಯೆ ತೋರಿಸ್ತಾನೋ ಅವರಿಗೆ ದಯೆ ತೋರಿಸ್ತಾ ಎಂದಿದ್ದಾನೆ ಪ್ರೇರೆ. ಯಾರನ್ನು ಕರುಣಿಸ್ತೇನೋ ಅವರನ್ನೇ ಕರುಣಿಸ್ತೇನೆ ಎಂದು ಹೇಳಿದ್ದಾನೆ. ಹೌದ್ರಿ, ಯಾರ ಮೇಲೆ ದಯೆ ಕರುಣೆಯೋ ಅವರಿಗೆ ದೇವರ ಒಳ್ಳೆತನ ಅನುಭವಿಸ್ತಾರೆ. ಯಾರ ಮೇಲೆ ಕಠಿಣತೆಯೋ ಅವರು ದೇವರ ಕೋಪನ ಗ್ರಹಿಸ್ತಾರೆ. ಯೇಸು ಕ್ರಿಸ್ತನಿಗೆ ಯಾರಿಗೆ ಒಳಗಾಗುವುದಿಲ್ಲವೋ, ಯೇಸು ಕ್ರಿಸ್ತನ ಬಳಿಗೆ ಯಾರು ಬರುವುದಿಲ್ಲವೋ ಅವರೆಲ್ಲ ದೇವರ ಕಠಿಣತೆಗೆ ಒಳಗಾಗುತ್ತಾರೆ ಪ್ರೇರೆ. ಹೌದು, ಯೇಸು ಕ್ರಿಸ್ತನ ಎರಡನೇ ಆಗಮನ ಇದೆ ಪ್ರೇರೆ. ಅಲ್ಲಿವರೆಗೆ ದೇವರು ಅವಕಾಶ ಕೊಡುತ್ತಿದ್ದಾನೆ ಎಲ್ಲರಿಗೆ. ಅಲ್ಲಿವರೆಗೆ ಯೇಸುವನ್ನು ನಂಬಿದವರು ಸುವಾರ್ತೆ ಸಾರಬೇಕಾಗಿದೆ, ಯೇಸುವಿನ ಬಗ್ಗೆ ಹೇಳಬೇಕಾಗಿದೆ. ಕಾರಣ ಕತ್ತಲು ಬರಲು ಹೋಗುತ್ತಿದೆ ಪ್ರೇರೆ, ಬೆಳಕಿನೊಳಗೆ ಪ್ರವೇಶವಾಗಬೇಕೆಂದು ತಿಳಿಸಬೇಕಾಗಿದೆ. ಅಂತ ಬೆಳಕಿನ ಜೀವಿತ, ಸುವಾರ್ತೆ ಜೀವಿತ ಪ್ರಭು ನಮ್ಮೆಲ್ಲರಿಗೂ ನಡೆಯಲಿ. ಆ ಬೆಳಕು ಎಲ್ಲ ವಿಧದಲ್ಲಿ ಸಹಾಯ ಮಾಡ್ತದೆ ಪ್ರೇರೆ ದೇವರ ಮಕ್ಕಳಿಗೆ. ಆ ಬೆಳಕು ದೇವರಾಗಿದ್ದಾನೆ, ಆ ಬೆಳಕು ಸರ್ವಶಕ್ತನಾಗಿದ್ದಾನೆ, ಆ ಬೆಳಕು ಯೇಸು ಆಗಿದ್ದಾನೆ. ಅನುದಿನ ಬೇಕಾದ ಎಲ್ಲ ಅವಶ್ಯಕತೆಯನ್ನು ನೀಗಿಸ್ತಾನೆ ಪ್ರೇರೆ. ಆಕಾಶ ಪಕ್ಷಿಗಳನ್ನು ನೋಡಿರಿ, ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಆದರೂ ಸ್ವರ್ಗದಲ್ಲಿರುವ ತಂದೆ ಅವುಗಳನ್ನು ಸಾಗಿಸಲು ತಂದಿದ್ದಾನೆ. ಮತ್ತು ಬಯಲಿನ ಹುಲ್ಲಿನ ಹೂವಿಗೆ ಹೀಗೆ ಉಡಿಸಿ ತುಡಿಸಿದರೆ ನಿಮಗೆ ಮತ್ತಷ್ಟು ಮಾಡುವನಲ್ಲವೇ ಅಂತ ಹೇಳಿದ್ದಾನೆ. ಅದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡೆಯಿರಿ, ನಂತರ ನಿಮ್ಮ ಸಾಮಾನ್ಯ ಅವಶ್ಯಕತೆಗಳೆಲ್ಲವೂ ಕೂಡಿ ಕೊಡಲಾಗುವುದು. ಪ್ರೇರೆ, ಐಶ್ವರ್ಯವಂತರಾಗಬೇಕೆಂದು ಬಯಸಬಾರ್ದು ಪ್ರೇರೆ. ಐಶ್ವರ್ಯವಂತರಾಗಬೇಕೆಂದು ಬಯಸುವವರು ನಾನಾ ವಿಧವಾದ ತೀವ್ರತೆಗಳಿಗೆ ಗುರಿಯಾಗುತ್ತಾರೆ, ವಿಶ್ವಾಸಭ್ರಷ್ಟರಾಗುತ್ತಾರೆ. ಹೌದು ಪ್ರೇರೆ, ದೇವರು ನಮ್ಮನ್ನು ಐಶ್ವರ್ಯವಂತರಾಗಲು ಕರೆದಿರುವುದು ವಿಶ್ವಾಸದಲ್ಲಿ ಪ್ರೇರೆ. ಹೌದು, ಕ್ರಿಸ್ತೇಸುವಿನ ಆತನು ಸ್ವರ್ಗ ಸಿಂಹಾಸನ ಬಿಟ್ಟು ಐಶ್ವರ್ಯವಂತನು ದರಿದ್ರರಾಗಿ ಬಂದಿದ್ದು ನಮ್ಮನ್ನು ವಿಶ್ವಾಸದಲ್ಲಿ ಐಶ್ವರ್ಯವಂತರನ್ನಾಗಿ ಮಾಡಲು ಪ್ರೇರೆ. ನಾವು ಅನೇಕ ವಾಕ್ಯ ಹೇಳುವುದನ್ನು ಕೇಳುತ್ತೇವೆ. ಯೇಸು ಐಶ್ವರ್ಯವಂತನಾಗಿ ಇದ್ದು ದರಿದ್ರರಾಗಿರುವುದು ನಮ್ಮನ್ನು ಐಶ್ವರ್ಯವಂತರನ್ನಾಗಿ ಮಾಡಲು. ಪ್ರೇರೆ, ಆತನು ಐಶ್ವರ್ಯವಂತನೇ, ಆದರೆ ಸ್ವರ್ಗದಲ್ಲಿ ದುಡ್ಡು ಇರಂಗಿಲ್ಲ ಪ್ರೇರೆ. ಅಲ್ಲಿ ಮಹಿಮೆ, ದೈವತ್ವ, ದೇವರು ಮೆಚ್ಚಿದವನಿಗೆ ಯಾವ ವರವನ್ನು ಕೊಡದೇ ಇದ್ದಾನು. ಹೌದು ಪ್ರೇರೆ, ಆ ಮಹಿಮೆ ವರ ಕೊಡಲು ಬಂದಿದ್ದಾನೆ. ಹೌದು, ನಾವು ನೋಡಿದರೆ ದುಡ್ಡೇ ಆಸೆ. ಆ ಕನಸಿನಾಗ ಮನಸ್ಸಿನಾಗ ಎದ್ದರೆ ಕೂತ್ಕೊಂಡ್ರೆ ಮಲಗಿದರೆ. ಯೇಸು ಶ್ರೀಮಂತನಾಗಿದ್ದರು, ದರಿದ್ರನಾದನು ನಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲ್ಲಂದರೆ ದುಡ್ಡು ಅಂತ ಅನ್ಕೊಂಡರು. ಸ್ವರ್ಗದ ಶ್ರೀಮಂತ ಆಗಿದ್ದ ಯೇಸುವಿನ ದುಡ್ಡಿದ್ವಾ? ಇಲ್ಲ. ಇಲ್ಲಿ ಭೂಲೋಕದಲ್ಲಿದ್ದ ಕೂಡ ಯೇಸುವಿನ ದುಡ್ಡು ಇದ್ದಿಲ್ಲ. ಪೇತ್ರನು ಆ ಸುಂಕ ಕಟ್ಟುತ್ತೇವೆ ಎಂದು ಸುಂಕ ವಸೂಲಿಯವರಿಗೆ, ನೀನು ನಿಮ್ಮ ಗುರು ಸುಂಕ ಕಟ್ಟುತ್ತೀರಿಲ್ಲ ಅಂದಾಗ ಕಟ್ಟುತ್ತೇವೆ ಎಂದು ಹೇಳಿದಾಗ ಒಳಗಡೆ ಬರುತ್ತಾನೆ, ಮನೆಯೊಳಗಡೆ ಪೇತ್ರನು. ಆಗ ಯೇಸು ಗುರುತಿಸಿ, ಏನು ಪೇತ್ರ ಹೇಗೆ ಕಾಣಿಸುತ್ತದೆ? ರಾಜರ ಮಕ್ಕಳು ಸುಂಕ ಕಟ್ಟುವುದುಂಟೆ? ಆದರೂ ಕೂಡ ಪೇತ್ರ ಸುಮ್ಮನೆ ಇರ್ತಾನೆ. ಆದರೂ ಕೂಡ ನೀನು ಅವರಿಗೆ ಮಾತು ಕೊಟ್ಟಿರುವೆ, ನಾನು ನಮ್ಮ ಸ್ವಾಮಿ ಕೊಡುತ್ತೇನೆಂದು. ನಿನ್ನ ಬಗ್ಗೆ ಮಾತಾಡಿರ್ಬೋದಾಗಿತ್ತು, ಆದರೆ ನನ್ನ ಬಗ್ಗೆ ಕೂಡ ಮಾತಾಡಿರುವೆ. ಅವರಿಗೆ ವಿರೋಧ ಆಗುವುದು ಬೇಡ. ಹೋಗು, ಸಮುದ್ರಕ್ಕೆ ಹೋಗು, ಬಲೆ ಹಾಕು, ಮೊದಲನೇ ಸಿಗುವ ಮೀನಿನ ಬಾಯಿ ತೆರೆದು ನೋಡು, ಅದರಲ್ಲಿ ಒಂದು ಬೆಳ್ಳಿ ನಾಣ್ಯ ಸಿಗುವುದು, ನನ್ನದು ನಿನ್ನದೆಂದು ಇಬ್ಬರದೆಂದು ಕೊಟ್ಟುಬಿಡು ಅಂತ ಹೇಳ್ತಾನೆ. ಹೌದು, ಯೇಸುವಿನಲ್ಲಿ ದುಡ್ಡಿತ್ತು ಮೀನಿನ ಬಾಯಲ್ಲಿ, ಅದು ಪೇತ್ರನು ಒಪ್ಪಿಕೊಂಡಿದ್ದರಿಂದ. ಹೀಗೆ ಯೇಸುವಿನ ಮಾತು ಅದ್ಭುತ ಮಾಡುತ್ತದೆ ಪ್ರೇರೆ. ಆದರೆ ನಾವು ಹಣದಾಸೆಗೆ ಹೋಗಬಾರ್ದು ಪ್ರೇರೆ. ನಮಗಿರುವವುಗಳೇ ತೃಪ್ತರಾಗಿರಿ ಎಂದು ಹೇಳಿದ್ದಾನೆ ಪ್ರಭು. ಪೌಲನು ಕೂಡ ಇಬ್ರಿಯ ಗ್ರಂಥ 13:5 ವಾಕ್ಯದಲ್ಲಿ ಹೇಳ್ತಿದ್ದಾನೆ, ನಾನು ನಿಮ್ಮನ್ನು ತೊರೆಯುವುದಿಲ್ಲ, ಕೈ ಬಿಡುವುದಿಲ್ಲ. ಹಣದಾಸೆಗೆ ಬಲಿಯಾಗಬೇಡ್ರಿ, ಇರುವವುಗಳಲ್ಲಿ ತೃಪ್ತರಾಗಿರಿ. ಹೌದು ಪ್ರೇರೆ. ಕಾರಣ ಸೊಲೊಮೋನನ್ನು ಕೂಡ ನೋಡುತ್ತೇವೆ. ಆತನು ಕನಸಿನಲ್ಲಿ ದೇವರು ಮಾತಾಡುತ್ತಾನೆ, ನಿನಗೆ ಏನು ಬೇಕೆಂದಾಗ ದಾವೀದ ಅರಸನ ಮಗ ಸೊಲೊಮೋನನು ಆತನಂತೆ ಜ್ಞಾನಿ ಹಿಂದೆ ಇದ್ದಿಲ್ಲ, ಮುಂದೆ ಇರುವುದಿಲ್ಲ ಅಂತ ಹೇಳಿದಾತ. ಆದರೂ ಯೇಸು ಬಂದು ರೆಕಾರ್ಡ್ ಮಾಡಿದ ಪ್ರೇರೆ, ದೇವರಲ್ಲ. ಆಗ ಸೊಲೊಮೋನ್ ಕೇಳ್ತಾನೆ, ದೇವರು ನಿನಗೇನು ಬೇಕು ಸೊಲೊಮೋನ್ ಎಂದಾಗ, ದೇವರೇ ನೀನು ವಿಸ್ತಾರವಾದ ಪ್ರಜೆಗೆ ಒಳ್ಳೆಯ ಜ್ಞಾನ ವಿವೇಕದಿಂದ ಆಳ್ವಿಕೆ ಮಾಡಬೇಕು, ಶಾಂತಿಯಿಂದ, ಅಪಾಯ ಇಲ್ಲದಂತೆ ಅಂದಾಗ, ಇನ್ನು ಒಳ್ಳೆಯದನ್ನು ಬೇಡಿಕೊಂಡಿರುವೆ. ಶತ್ರುಗಳ ಪ್ರಾಣ, ದೀರ್ಘಾಯುಸ್ಸು, ಐಶ್ವರ್ಯ, ಸುಖಭೋಗ ಬೇಡಿಕೊಳ್ಳಲಿಲ್ಲ. ಆದ್ದರಿಂದ ನಿನಗೆ ಜ್ಞಾನ ವಿವೇಕದೊಂದಿಗೆ ಶತ್ರುಗಳ ಪ್ರಾಣ, ದೀರ್ಘಾಯುಸ್ಸು, ಆಶೀರ್ವಾದ, ಸುಖಭೋಗಗಳನ್ನು ಕೊಟ್ಟಿದ್ದೇನೆ. ನಿನ್ನಂಥ ಜ್ಞಾನಿ ಹಿಂದೆ ಇರುವುದಿಲ್ಲ, ಮುಂದೆ ನಿನ್ನಂಥ ಐಶ್ವರ್ಯ ಹಿಂದೆ ಮುಂದೆ ಇರುವುದಿಲ್ಲ ಎಂದು ಆಶೀರ್ವಾದ ಮಾಡಿದ್ದಾನೆ. ದೇವರೇ ಕೊಟ್ಟಿದ್ದಾನೆ, ಹಾಗೆ ಕೊಡುವಂತೆ ನಮ್ಮೆಲ್ಲರಿಗೆ ಪ್ರಭು ಅನುಗ್ರಹಿಸಿ.